ಇವತ್ತು ನಿಮಗೆ ಅಲಸಂಡೆ ಗಿಡ ತೋರಿಸ್ತೀನಿ. ನೋಡ್ರಿ, ಕಾಣಿಸ್ತಾ ಇದೆಯಾ? ಅಲಸಂಡೆ ಗಿಡ ಎಲ್ಲರಿಗೂ ಗೊತ್ತೇ ಇರುತ್ತೆ. ಗಿಡ ಗೊತ್ತಿಲ್ಲದೆ ಇದ್ದರೂ ಅಲಸಂಡೆ ಕಾಳು ಎಲ್ಲರಿಗೂ ಗೊತ್ತೇ ಇರುತ್ತೆ. ಎಲ್ಲರಿಗೂ ಇಷ್ಟ ಅಲಸಂಡೆ ಕಾಳು ಅಂತ ಅಂದ್ಕೊಳ್ತೀನಿ. ಇವತ್ತು ಅಲಸಂಡೆ ಗಿಡದ ಜೊತೆಗೆ ಅಲಸಂಡೆ ಕಾಯಿನೂ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೊಂದೇ ಒಂದಿದೆ, ಇದು ನೋಡ್ರಿ, ಇಲ್ಲಿ ಅಲಸಂಡೆ ಕಾಳು ಅಲ್ಲ, ಅಲಸಂಡೆ ಕಾಯಿ. ಅದರಲ್ಲಿ ಇನ್ನು ಇದನ್ನು ಸುಲಿದ್ರೆ ಗೊತ್ತಿರುತ್ತಲ್ಲ ಬೀಜ ಹೇಗಿರುತ್ತಂತ. ತೋರಿಸ್ತೀನಿ ತಡೀರಿ, ಹೋಗಲಿ. ಅಲಸಂಡೆ ಕಾಳು ಇವು ಆಲ್ಮೋಸ್ಟ್ ಅಲಸಂಡೆ ಕಾಳು ಅಂತಂದರೆ ಈ ಮಳೆಗಾಲದಲ್ಲಿ ಅಕ್ಕಡಿ ಕಾಳಾಗಿ ಹಾಕ್ತಾರೆ ಹೊಲದಲ್ಲಿ. ಏನಾದರೂ ಕಳೆ ಗಿಡ ಏನಾದರೂ ಬೆಳೀಲಿ ಅಕ್ಕಡಿ ಕಾಳು ಥರ ಹಾಕ್ಬಿಟ್ಟು, ಇದು ಮಳೆಗಾಲಕ್ಕೆ ಬೆಳೆದಾಗ ಹಸಿ ಕಾಳು ಸೊಪ್ಪು ನೀರು ಮಾಡಿಕೊಂಡು ತಿಂತಾರೆ. ಎಲ್ಲರಿಗೂ ಅಂದರೆ ಅಲಸಂಡೆ ಕಾಳು ಸೊಪ್ಪು ನೀರು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಲಸಂಡೆ ಕಾಳು ಸೊಪ್ಪು ನೀರು ಮಾಡಿ ಬೆಜ್ಜಿಗೆ ಕಿವಿಸ್ಬಿಟ್ಟು ತಿಂತಾಯಿದ್ರೆ ಅದೊಂಥರ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ. ಅದಿಷ್ಟು ಇದು ಆದಮೇಲೆ ಪ್ರೊಸೆಸ್ಸು ಅದಿರಲಿ. ಅದಕ್ಕಿಂತ ನೀವು ಅಲಸಂಡೆ ಗಿಡ ನೋಡ್ರಿ ಹೆಂಗಿದೆ ಅಂತ. ಇದು ಬೆಳ್ಬಳ್ಳಿ ಥರ ಬೆಳ್ಕೊಂಡ್ಬಿಟ್ಟೈತೆ. ಎಲ್ಲ ಹಾಕಿದ್ರೂ ಬೆಳ್ಬಳ್ಳಿ ಥರನೇ ಬೆಳ್ಕೊಳ್ಳುತ್ತೆ. ಅಂದರೆ ಇದು ಏನು ಗೊತ್ತಾ, ನೀರಾವರಿಲಿ ಈಗ ತೋಟ ಕಾಣಿಸ್ತಾ ಇದೆಯಲ್ಲ, ಈ ತೋಟದ ಮಧ್ಯೆಗಡೆ ಈ ನೀರು ಅಲ್ಲಿ ಇಲ್ಲಿ ಲೀಕೇಜ್ ಆಗಿ ಪೈಪಲ್ಲಿ ಏನಾದರೂ ಬಂದಿರುತ್ತಲ್ಲ, ಅದರಲ್ಲಿ ಬೆಳೆದಿರೋದು ನೋಡಿರಿ. ಪೂರಾ ಅಳ್ಕೊಂಡ್ಬಿಟ್ಟೈತೆ, ಒಳ್ಳೆ ಬಳ್ಳಿ ಥರ. ಒಟ್ಟಿನಲ್ಲಿ ಕಾಳು ಚೆನ್ನಾಗಿದೆ ನೋಡೋದಕ್ಕೆ. ನೋಡ್ರಿ, ಕಾಳು ಚೆನ್ನಾಗಿದೆ. ಅಲಸಂಡೆ ಗಿಡ ನೋಡಿಲ್ಲ ಅಂತ ಅಂದರೆ ಇದೇ ನೋಡ್ಕೊಳ್ರಿ. ಆಮೇಲೆ ಹೂವನ್ನು ನೋಡ್ಕೊಳ್ರಿ, ಕಾಣಿಸ್ತಾ ಇದೆಯಾ? ಅಂದರೆ ಇದು ನೀರಾವರಿ ಇರೋದಕ್ಕೆ ದಪ್ಪ ದಪ್ಪ ಎಲೆ ಅದೆಲ್ಲ ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಕಸ್ಮಾತ್ ಏನಾದರೂ ಇದು ಮಳೆಗಾಲಕ್ಕೆ ಹಾಕಿದ್ರೆ ಈ ಥರ ಗಿಡ ಕಾಣಲ್ಲ. ಚಿಕ್ಕ ಚಿಕ್ಕ ಎಲೆ ಆ ಥರ ಇರುತ್ತೆ. ಹೇಗಿದ್ರೇನು ಇದೇ ಅಲಸಂಡೆ ಗಿಡ. ಇದನ್ನು ಅಂದರೆ ಉಚ್ಚಾರಣೆಯಲ್ಲಿ ಅಳಸಂಡೆ ಆಗುತ್ತೆ, ಆದರೆ ಇದರ ಹೆಸರು ಅಲಸಂದೆ. ಅದು ಏನಂತಂದರೆ ಈಗ ಆಡು ಭಾಷೆಯಲ್ಲಿ ಅಲಸಂಡೆ ಅಲಸಂಡೆ ಅಂತ ಹೇಳ್ಬಿಟ್ಟು ಅಲಸಂದೆ ಅಂದರೆ ಅದೊಂಥರ ಅನಿಸುತ್ತೆ. ಸೊ ಅದೇನಾದರೂ ಇರಲಿ. ಈ ವಿಡಿಯೋ ಇಷ್ಟೇ, ಅಲಸಂಡೆ ಗಿಡ ತೋರಿಸ್ಬೇಕಂತ ಹೇಳ್ಬಿಟ್ಟು. ಅಲಸಂಡೆ ಗಿಡ ಅಲಸಂಡೆ ಕಾಳು ಏನಾದರೂ ಆ ಥರ ಎಲ್ಲಾದರೂ ಕೇಳಿದ್ದು ಆ ಥರ ಜ್ಞಾಪನ ಬಂದಿದ್ದ ತಕ್ಷಣ ಗೊತ್ತಾಗೋದೇನಂತ ಅಂದರೆ ಹಸಿ ಕಾಳು ಸೊಪ್ಪು ನೀರು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ. ಆ ಹಸಿ ಕಾಳು ಸೊಪ್ಪು ನೀರಲ್ಲಿ ಗೊಜ್ಜಿಗಿಸ್ಕೊಂಡು ತಿಂತಾಯಿದ್ರೆ. ಸೊ ಇದಿಷ್ಟು ಅಲಸಂಡೆ ಗಿಡನ ತೋರಿಸೋವಂಥ ವಿಡಿಯೋ ಆಗಿತ್ತು. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಗಿಡನ ತೋರಿಸೋದ್ರ ಬಗ್ಗೆ ಮತ್ತೆ ವಿಡಿಯೋ ಮಾಡೋಣ. ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದೆ ಅಂತ ನಿಮ್ಗೇನಾದರೂ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಯಾಕೆ ಅಂತಂದರೆ ನಾವು ಏನೋ ಒಂದು ಟ್ರೈ ಮಾಡೋವಾಗ ಮಿಸ್ ಆಗ್ಬೋದು ಎಲ್ಲಾದರೂ. ನೀವು ಹೇಳಿ, ನಾನು ಅದರಲ್ಲಿ ಏನು ಮಿಸ್ ಆಗಿದೆ ಅಂತ ಅಳವಡಿಸ್ಕೊಂಡು ನೆಕ್ಸ್ಟ್ ಟೈಮ್ ಇನ್ನೂ ಬೆಟರಾಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.